ಇವಾಗ ಎಂಟಿಗೆ ಮಾಡಿದ್ದೆ ಅದು ಬಸ್ ಫ್ರೀ ಐತಲ್ಲ. ಇವನೇ ನನ್ನ ತಮ್ಮ. ಮದ್ವೆ ಗಂಡು ಮಗು ನೆಕ್ಸ್ಟ್ ಇವಂದ ಮದ್ವೆ ಗಾಯ್ಸ್. ತಡಿ ಅಕ್ಕಿ ಕಾಣಾಕ್ತಾರೆ. ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನು ತುಂಬ ವರ್ಷಗಳಾದಮೇಲೆ ನಮ್ಮಮ್ಮನ ತವ್ರ ಮನೆಗೆ ಬಂದಿದ್ದೀನಿ. ಅಂದರೆ ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀನಿ. ಯಾಕಂದರೆ ನಮ್ಮ ಮಾವನ ಮಗಳದು ಮದುವೆ ಇತ್ತು. ಸೊ ಹಾಗಾಗಿ ಬಂದಿದ್ದೀವಿ. ತುಂಬ ಖುಷಿ ಆಯಿತು. ಎಲ್ಲರೂ ಮಾತಾಡಿಸ್ಕೊಂಡು ಎಷ್ಟು ವರ್ಷನೇ ಆಯಿತು ಗೊತ್ತಿಲ್ಲ. ನಾವು ಆವಾಗ ಒಂದು ಸಲ ಹೋಗಿದ್ದು. ಸೊ ಎಲ್ಲರೂ ನೋಡಿ ಮಾತಾಡಿಸಿ ತುಂಬ ಖುಷಿಯಾಯಿತು. ಇವಳೇ ನಮ್ಮ ಮಾವನ ಮಗಳು. ಇವರು 3 ಜನ ಅಕ್ಕ ತಂಗಿಯವರು. ಇವಳು ಫಸ್ಟ್ನೇ ಮಗಳು. ಈಗ ಇದು ನಮ್ಮ ಮಾವರ ಮನೇಲಿ ಮೊದಲನೇ ಮದುವೆ. ಇದು ತುಂಬ ಚೆನ್ನಾಗಾಯಿತು. ಊರು ಬಂದು ಚಳ್ಳಕೆರೆ ಹತ್ರ ಗೊರ್ಲಕಟ್ಟೆ ಅಂತ ನಮ್ಮಮ್ಮನ ತವ್ರ ಮನೆ. ತುಂಬ ವರ್ಷನೇ ಆಯಿತು. ಎಲ್ಲರೂ ನಾವು ಮಾತಾಡಿಸಿ ನೋಡಿ ಎಲ್ಲರೂ ನೋಡಿದ್ವಿ, ಮಾತಾಡ್ಸಿದ್ವಿ. ಹಾಗೆ ನಮ್ಮ ಅಪ್ಪಾಜಿ ಫ್ರೆಂಡ್ ಇವರು, ಅವರು ಕೂಡ ಮಾತಾಡಿಸಿದ್ರು. ತುಂಬ ಚೆನ್ನಾಗಿ ಇತ್ತು. ಮದುವೆನೂ ಕೂಡ ಚೆನ್ನಾಗಾಯಿತು. ಹಾಗೆ ನಮ್ಮ ಅಣ್ಣ ಎಲ್ಲರೂ ಬಂದಿದ್ದರು. ಹಾಗೆ ನನ್ನ ಅಳಿಯ ಬಂದಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ನಮ್ಮ ಮಾವ ಕೂಡ ಬಂದಿದ್ದರು. ಸೊ ಹಾಗೆ ಇದು ನನ್ನ ಯುಗಾದಿ ಹಬ್ಬದ ಡ್ರೆಸ್ಸು ಇವತ್ತು ಹಾಕ್ಕೊಂಡಿದ್ದೀನಿ. ಹಂಗೆ ನಾನು ಯಾವುದಾದ್ರೂ ಒಂದು ಹಬ್ಬ ಅಂತ ಆಗಲಿ, ಯಾವುದೇ ಒಂದು ಏನೇ ಒಂದು ಈವೆಂಟ್ ಇದ್ದರೆ ಅದಕ್ಕೆ ಬಟ್ಟೆ ಅಂತ ತೊಗೊಂಡ್ರೆ ಅದು ಇನ್ಯಾವಾಗೋ ಹಾಕ್ಕೊಳ್ತೀನಿ. ಹಂಗೆ ಪರ್ಫೆಕ್ಟಾಗಿ ಅದನ್ನೇ ಹಾಕೋದಿಲ್ಲ. ಸೊ ಆ ಥರ. ಹಾಗೆ ಪಾಪು ಕೂಡ ಅವಳಿಗೆ ಫುಲ್ ನಿದ್ದೆ. ಅದರಲ್ಲೂ ಬೆವುತಿದ್ಲು. ಸೆಕೆ ಇಲ್ಲೆಲ್ಲೂ ಅಷ್ಟಕ್ಕಷ್ಟೇ ಇತ್ತು. ಹೆವಿ ಬಿಸಿಲಂದರೆ ಬಿಸಿಲು. ಪಾಪುಗೆ ಅವಳ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಿ ಅಭ್ಯಾಸ ತೂಗುಡಿಸ್ಕೊಂಡಿದ್ಲು. ಸರಿ ಅಂದ್ಕೊಂಡು ನಾವು ಹೊರಡೋಣ ಊರಿಗೆ ಅಂತ ಅಂದ್ಕೊಂಡು ಹೊರಟ್ವಿ. ಆದರೆ ನಮ್ಮ ಮಾವ ನಮ್ಮ ಅಕ್ಕ ಬಿಡಲಿಲ್ಲ. ಇಲ್ಲ, ತುಂಬ ದಿನ ಆದಮೇಲೆ ಬಂದಿದ್ದೀರ, ಬನ್ನಿರಿ ಮನೆಗೆ ಹೋಗೋಣ, ಒಂದು ದಿನ ಇದ್ಬಿಟ್ಟು ಹೋಗುವಂತ್ರಿ ಬನ್ನಿರಿ ಅಂತ ಕರ್ಕೊಂಡು ಹೋದರು. ಸರಿ ಅಂದ್ಕೊಂಡು ನಾನು ಹೋಗಿ ಮುಹೂರ್ತ ಮುಗಿಸ್ಕೊಂಡು ಬರೋದು ಅಂತ ಪ್ಲ್ಯಾನಿಂಗ್ ಇತ್ತು. ಸೊ ಹಾಗಾಗಿ ಯಾವುದೇ ಥರ ಬಟ್ಟೆ ಲಗೇಜ್ ಏನು ತಗೊಂಡೋಗಿರ್ಲಿಲ್ವಲ್ಲ. ಸೊ ಒಂದು ದಿನ ಉಳ್ಕೊಳೋ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ಇಲ್ಲಿ ಹೋಗಿ ಬಟ್ಟೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಟ್ಟೆ ತೊಗೊಳೋಣ ಅಂತ ಬಂದ್ವಿ, ಪಾಪುಗೂ ಮತ್ತು ನನಗೆ. ಸೊ ಹಾಗೆ ಇಲ್ಲಿ ಕಬ್ಬಿನ ಜ್ಯೂಸ್ ಇತ್ತು. ನಾನು ನನ್ನ ಮಗ ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ. ಈ ಊರು ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗೆ ನಮ್ಮ ಅಮ್ಮನ ತವ್ರ ಮನೆ ಅಂದರೆ ಭಾರಿ ಇಷ್ಟ. ತುಂಬ ಚೆನ್ನಾಗಿದೆ. ನಾವು ಚಿಕ್ಕವರಿದ್ದಾಗ ಏನಂತೀರ, ಇಲ್ಲಿ ಎಂಥದ್ದು ಕರ್ಬೂಜ ಹಣ್ಣಿನ ಬಳ್ಳಿಗಳಿದ್ವು. ನಾವೇನು ಮಾಡ್ತಿದ್ವಿ ಅಂದರೆ ಹೋಗಿ ಒಂದು 5-6 ಜನ ನಮ್ಮದೇ ಫ್ರೆಂಡ್ಶಿಪ್ ಇತ್ತು. ನಾವೆಲ್ಲ ಹೋಗಿ ಕಿತ್ಕೊಂಡು ತಿಂದ್ಕೊಂಡು ಬರ್ತಾಯಿದ್ವಿ. ಸೊ ಅದೊಂದು ನೆನಪಾಯಿತು. ಇವಾಗ ಆ ಥರ ಎಲ್ಲ ಏನು ಬೆಳೀತಾನೆ ಇಲ್ಲ ಇಲ್ಲಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಇಂಪ್ರೂವ್ ಆಗಿಬಿಟ್ಟೈತೆ ಈ ಊರು. ತುಂಬ ಚೆನ್ನಾಗೈತೆ ಎಲ್ಲನೂ. ಊರು ಕೂಡ ಫುಲ್ಲು ಇಂಪ್ರೂವ್ ಆಗೈತೆ. ತುಂಬ ಚೆನ್ನಾಗಿತ್ತು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಇದು ನಮ್ಮ ಮಾವರ ಮನೆ. ಅಮ್ಮ ಈ ಬಿಸ್ಲಾಗ ಟೀ ಅಕ್ಕಪ್ಪ ಅಮ್ಮಂಟಿಗೆ ಸಿಟ್ಟಿಲ್ಲ ನೀರಿಗೆ
ನಮ್ಮ ಮಾಮ ಎಲ್ಲ ಹೋಗ್ರಿ ಹಂಗೆ ಹೋಗ್ರಿ. ನನ್ನ ಸಸೆಗಳು ಗಲವಾಡಿ. ಕೊಟ್ಟದ್ರನಪ್ಪ ಹುಲ್ಲು ಆಯ್ತಾ ತಿರ್ಗ ಅಲ್ಲ ತಿರ್ಗ ಬರ್ಲಲ್ಲ ಹುಲ್ಲು ಬಂದೇ ಇಲ್ಲ ಮಗಳು ಮನೆಗಿದ್ದಾಗ ದಿನ ಫ್ರೀಯಾಗಿ ಕರ್ಕೊಂಬಲ್ಲ ಐತಿ ಒಬ್ರು ಕೂಡ್ರು ಒಬ್ರು ಕಿವ್ಡ್ರು ಸರಿಯಾಗಿದಾರ ನೋಡಿ. ಏನು ಅವ್ರ ತಿನ್ಬೇಕೆ? ನಾನು ನಮ್ಮ ಅಕ್ಕ ಸ್ಟಾರ್ಟ್ ಈಗ ಮಾಡ್ರಿ. ಜೋರ ಹೊಡಿಬೇಕು. ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ವಿ. ಜೋರ ಹೊಡಿಬೇಕಂದ್ರೆ ಇವಳು ಸಾಸೆ ಮುದ್ದು ನಿಂತ್ಕೊಳಕ್ಕೆ ಶಕ್ತಿ ಇಲ್ಲ. ಅದು ಸಾಡ ಸಟ್ಲದು ಅಮ್ಮ ಅಮ್ಮ ನನಗೊಬ್ಳೆ ಇರೋದು ಬೈ. ಓಕೆ ಗೈಸ್, ಮದುವೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾವರ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಕ್ಕ ಜ್ಯೂಸ್ ಮಾಡಿದ್ರು, ಜ್ಯೂಸ್ ಕುಡಿದ್ಬಿಟ್ಟು ಕೂತ್ಕೊಂಡಿದ್ವಿ. ನನ್ನ ತಮ್ಮ ಇಲ್ಲೇ ಟೆಂಪಲ್ಗೆ ಹೋಗಿ ಬರೋಣ ಬನ್ನಿರಿ, ಇನ್ನೇನು ಟೈಮ್ ಪಾಸ್ ಆಗುತ್ತೆ, ಇನ್ನೇನು ಮಾಡೋದು, ಬೋರ್ ಇಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ. ಸೊ ನಾನಿಲ್ಲಿ ಹೋಗ್ತಾ ಇರೋದು ಸೆಕೆಂಡ್ ಟೈಮು. ಲಾಸ್ಟ್ ಟೈಮ್ ಒಂದ್ಸಲ ನಾನು ನಮ್ಮ ಅಕ್ಕ ಕ್ಯಾಂಡಿ ಹೋಗಿದ್ವಿ, ಅದನ್ನು ವಿಡಿಯೋ ಇದೆ, ಸೊ ನೀವು ಚೆಕ್ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಏನದು ಸಾಯಿಬಾಬಾ ಟೆಂಪಲ್ಲು ಚೆನ್ನಾಗಿದೆ. ಥ್ಯಾಂಕ್ಸ್. ಇನ್ನೊಂದು ಕೊಡ್ರಿ ನನ್ನ ತಮ್ಮಂಗೆ. ಅವ್ರ ಫೋಟೋ ತೆಗೆದು ಬಿಟ್ರೇನು? ಏನಪ್ಪ ನಿಂದು ಸ್ಟಾರು? ನಾನೇ ಫೋಟೋ ತೆಗೆದಲ್ಲ ಕೊಂಡು ಹೋಗ್ತಾ ಅಕ್ಕನ ಮಗಳಾಗಿದೆ. ಇವಳ ಮಗಳಂದ್ರೆ ನಂಬ್ತೀರ ಗಾಯ್ಸ್? ನಮ್ಮ ಆಂಟಿ ಅವ್ರು ವಿಡಿಯೋ ಮಾಡ್ತೀವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯ್ತು, ರೈಟ್ ಹೇಳ್ರಿ. ಹಾಂ, ಇವ್ರು ನೋಡಿದಾರ ಫ್ರೆಂಡ್ಸ್?
ಓಕೆ ಗೈಸ್, ಇದು ನೈಟು ವೀಡಿಯೋ ಮಾಡಿರೋದು ನಮ್ಮ ಮಾವ. ನನಗೆ ಗೊತ್ತಿಲ್ಲ, ಹಂಗೆ ವೀಡಿಯೋ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ಕಳಿಸ್ತು. ಸೊ ನೋಡಿ ನಾನೇ ದಂಗಾಗಿ ಹೋದೆ. ನನಗೆ ಗೊತ್ತಿಲ್ಲ ವೀಡಿಯೋ ಮಾಡಿರೋದು, ಯಾವ ಗ್ಯಾಪಲ್ಲಿ ವೀಡಿಯೋ ಮಾಡ್ತು ಅಂತಲೇ ಗೊತ್ತಿಲ್ಲ. ಸೊ ನೈಟು ಫುಲ್ ಡಿ ಜೆ ಇತ್ತು, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು, ಚೆನ್ನಾಗಿತ್ತು. ಈ ನಮ್ಮ ಹಳ್ಳಿ ಕಡೆ ಗೊತ್ತಲ್ವ ಹೆಂಗೆ ಡಿ ಜೆ ಇರುತ್ತೆ ಅಂತ. ಸೊ ತುಂಬ ಚೆನ್ನಾಗಿತ್ತು, ವಿತ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿ, ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ, ಮಾವ ಎಲ್ಲರೂ ರಚ್ಚಿಗೆದ್ದು ಕುಣಿತಿದ್ರು. ಫೈನಲಿ ನನ್ನೂ ಬಿಡಲಿಲ್ಲ, ಎಳ್ಕೊಂಡು ಡ್ಯಾನ್ಸ್ ಮಾಡಿದರು. ಸೊ ನಮಗೂ ಸಿಕ್ಕಿದ್ದೆ ಚಾನ್ಸ್ ಅಂದ್ಕೊಂಡು ರಚ್ಚಿಗೆದ್ದು ನಾನು ಡ್ಯಾನ್ಸ್ ಮಾಡಿದೆ. ಬಟ್ ನಮ್ಮ ಅಪ್ಪನಾಣೆಗೂ ನನಗೆ ವೀಡಿಯೋ ಮಾಡ್ತಿರೋದೇ ಗೊತ್ತಿಲ್ಲ ನಮ್ಮ ಮಾವ. ನೋಡಿ ನಮ್ಮನ್ನು ಹೆಂಗೆ ಕ್ಯಾಪ್ಚರ್ ಮಾಡ್ತೈತೆ ಅಂತ. ಸೊ ವಾಟ್ಸಪ್ಪಲ್ಲಿ ಕಳಿಸಿದ ಮೇಲೆ ಗೊತ್ತಾಯಿತು ನಮ್ಮದು ವೀಡಿಯೋ ಮಾಡಿದ್ದೆ ಅಂತ. ಸೊ ಯಾವಾಗ ಎಲ್ಲರೂ ಹೇಗೆ ಏನೋ ಅಂತ ಗೊತ್ತಿಲ್ಲ, ಬಟ್ ಇರೋವರೆಗೂ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಅಷ್ಟೇ. ಸೊ ಇಲ್ಲಿ ನಾವು ಡ್ಯಾನ್ಸ್ ಆಡ್ತಿದ್ರೆ ನಮ್ಮ ಮಾಮ ಫುಲ್ಲು ಮುಂದೆ ಬಂದ್ಬಿಟ್ಟು ವಿಡಿಯೋ ಮಾಡಿ ಝೂಮ್ ಹಾಕಿ ವಿಡಿಯೋ ಮಾಡಿ ವಾಟ್ಸಪ್ಪಲ್ಲಿ ಕಳಿಸಿತ್ತು. ಸೊ ಮೆಮೊರಿ ಇರಲಿ ಅಂತ ನಾನು ಇದನ್ನು ಕ್ಯಾಪ್ಚರ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಗೊತ್ತಲ್ಲ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆಗ ಈಸಿಯಾಗಿ ನನ್ನ ವಿಡಿಯೋನ ವಾಚ್ ಮಾಡ್ಬೋದು. ಓಕೆನಾ? ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕೊನೆ ಗಂಟೆ ವಿಡಿಯೋ ನೋಡಿ. ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಬರಲಾ? ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.